ಮಾಡೋದು ಶಾಸ್ತ್ರಿಗಳೇ? ನನ್ನ ಮಗಳಿಗೆ ಒಂದು ವರ ಅಂತ ಸಿಗ್ತಾ ಇಲ್ಲ ನೋಡಿ. ನನ್ನ ಹೆಂಡತಿಗಂತೂ ಅದೇ ಚಿಂತೆ ಆಗ್ಬಿಟ್ಟಿದೆ. ಪಾಪ ನನ್ನ ಮಗಳು ಅದೆಷ್ಟು ಕೊರಗ್ತಾ ಇದ್ದಾಳೋ ಏನೋ. ಚಂದ್ರು, ಸಿಕ್ಕೇ ಸಿಗ್ತಾನೆ. ಒಂದು ಹುಡುಗಿಗೆ ವರ ಅಂತ ಇರಲ್ವಾ? ಎಲ್ಲೋ ಒಂದು ಕಡೆ ಇರ್ತಾನೆ. ನಾವು ತಾಳ್ಮೆಯಿಂದ ಕಾಯಬೇಕು. ನೀನೇನು ಯೋಚನೆ ಮಾಡ್ಬಿಡ ಕಣಪ್ಪ. ನಿಮ್ಮ ಮಗಳಿಗೆ ಒಂದು ಒಳ್ಳೆ ವರ ಸಿಕ್ಕೇ ಸಿಗ್ತಾನೆ. ನಿನ್ನ ಮಗಳು ಜಾತಕ ನೋಡಿದೆ ನಿನ್ನೆ. ನಿಮ್ಮ ಮನೆ ಹತ್ರ ಹೋದಾಗ ನಿನ್ನೆ ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮ್ಮ ಮನೆಯವರಿದ್ರು. ನಿಮ್ಮ ಮಗಳು ಜಾತಕ ನೋಡೋಣ ಅಂತ ಒಂದ್ಸತಿ ತೆಗೆದು ನೋಡಿದ್ನಪ್ಪ. ಆದಷ್ಟು ಬೇಗ ಕಂಕಣ ಬಳ ಕೂಡ್ ಬರುತ್ತೆ. ನೀವು ಸುಮ್ಮನೆ ಆತರ ಮಾಡ್ತಿದ್ದೀರಾ ಅಷ್ಟೇ. ಏನೋ ಶಾಸ್ತ್ರಿಗಳೇ, ನಿಮ್ಮ ಮಾತಿನಿಂದ ನಾವು ಧೈರ್ಯ ತಗೋಬೇಕಷ್ಟೆ. ಹೇಗೋ ನಿಮ್ಮ ಮಾತಿಂದ ಒಂದು ಒಳ್ಳೆ ಹುಡುಗ ಆದಷ್ಟು ಬೇಗ ಕಣ್ಮುಂದೆ ಬಂದರೆ ಅದೇ ಸಾಕು. ಇಷ್ಟು ವರ್ಷ ಪಾಪ ಅವಳು ಕಷ್ಟಪಟ್ಟಿರೋದಕ್ಕೆ ಒಂದೊಳ್ಳೆ ಮನೆ ಸೊಸೆಯಾಗಿ ಹೋದ್ರೆ ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು? ಇರತ್ತೊಬ್ಳು ಮಗಳು, ಅವಳಿಗೂ ಇವಾಗ ಹಳೆ 30 ವರ್ಷ ಆಯ್ತಾ ಬಂತು. ಊರವರೆಲ್ಲ ಏನೇನೋ ಮಾತಾಡ್ಕೊತಾ ಇದ್ದಾರೆ, ಬಿಡು ಅವಳಿಗೆ ಮದುವೆ ಆಗೋದಿಲ್ಲ, ಇನ್ನು ಹೀಗೆ ಹಾಗೆ ಅಂತ. ಕೇಳೋಕ್ಕೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲ ಇಲ್ಲ, ಅದು ಹಾಗಲ್ಲ. ವಯಸ್ಸೇನೋ ಆಗಿದೆ, ಇಲ್ಲ ಅಂತಲ್ಲ. ಹೆಣ್ಮಕ್ಳಿಗೆ ಇಷ್ಟೊತ್ತಿಗೆ ಮದುವೆ ಆಗಿ ಮಕ್ಕಳು ನೋಡಬೇಕಿತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ? ಇವ್ರು ಯಾರೋ ಅವ್ರ ಮಗಳಿಗೆ ಮದುವೆ ಆಗಿಲ್ಲ ಅಂತ ಮಾತಾಡ್ತಿದ್ದಾರಲ್ಲ. 30 ವರ್ಷ ಆದರೂ ಚಿಂತೆ ಇಲ್ಲ. ನನ್ನ ಮಗಂಗೆ ಇವಾಗ 31 ವರ್ಷ. ಹುಡುಗಿ ಹೇಗಿದ್ರೇನೋ, ಕಪ್ಪಗಾದರೂ ಇರಲಿ ಡುಮ್ಮಕ್ಕಾದರೂ ಇರಲಿ, ಹೇಗಿದ್ರೂ ಪರವಾಗಿಲ್ಲ. ಸಾಯೋಳು ಹೇಗಿದ್ರೇನೋ, ಮೊದಲು ಈ ವ್ಯಕ್ತಿನ ಪರಿಚಯ ಮಾಡ್ಕೋಬೇಕು, ಆಮೇಲೆ ಇವ್ರ ಮನೆಗೆ ಹೋಗ್ಬೋದು. ಚಂದ್ರು, ಇವಾಗ ಅದ್ರ ಬಗ್ಗೆ ಎಲ್ಲ ಚಿಂತೆ ಬಿಡು. ನೀನು ಮಾಡಬೇಕಾಗಿರೋ ಕೆಲಸನ ಮಾಡು. ಆದಷ್ಟು ಬೇಗ ಮದುವೆ ಆಗುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಶಾಂತ ಅವನ ಮುಂದೆ ಎಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಮನಸ್ಸಿಗೆ ತುಂಬ ಬೇಜಾರಾಗ್ಬೋದು. ಇಲ್ಲ ಇಲ್ಲ ಶಾಸ್ತ್ರಿಗಳೇ, ನಮಗೇನು ಅಷ್ಟು ಗೊತ್ತಾಗಲ್ವಾ? ಮಗಳು ಮುಂದೆ ಹಾಗೆಲ್ಲ ಮಾತಾಡಕ್ಕೆ ಹೋಗಲ್ಲ. ಅಂದ್ರೆ ಅವಳ ಮನಸ್ಸಲ್ಲಿ ಬೇಜಾರಿದೆ ಅಂತ ನಮಗೆ ಗೊತ್ತು. ಏನೋ ನಾವು ಕಾಯಷ್ಟು ದಿನ ಕಾಯ್ತೀವಿ. ಕೊನೆವರೆಗೂ ನಮ್ಮ ಜೊತೆನೇ ಇರಂಗೆ ಆಗಬಾರ್ದು. ನಮಗೂ ವಯಸ್ಸಾಗ್ತಾ ಬಂತಲ್ಲ. ಇಲ್ಲಿ ಇಲ್ಲಿ ಒಳ್ಳೇದಾಗುತ್ತೆ ನೋಡಿ. ಆದಷ್ಟು ಬೇಗ ಒಂದೊಳ್ಳೆ ಸುದ್ದಿ ಕೇಳ್ತೀರಾ. ಶಾಸ್ತ್ರಿಗಳೇ, ಯಾರದು ಕಾರಲ್ಲಿ? ಅದು ನಮ್ಮ ಹಳ್ಳಿಗೆ ಹೊಸ್ದಾಗಿ. ನಾನು ಈ ವ್ಯಕ್ತಿ ನೋಡೇ ಇಲ್ಲಪ್ಪ. ನನಗೂ ಗೊತ್ತಿಲ್ಲ ಚಂದ್ರು, ಯಾರಪ್ಪ ಕಾರಲ್ಲೇ ಕುತ್ಕೊಂಡು ಹಾರು ನೋಡಿತಿದಾರಲ್ಲ. ಏನಪ್ಪ ಗೊತ್ತಿಲ್ಲ. ಬನ್ನಿ ನೋಡೋಣ, ಏನು ಕೇಳೋಣ. ನಡಿ ನಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನೀವು ಯಾರಂತ ಗೊತ್ತಾಗ್ಲಿಲ್ಲ ನಮಗೆ. ಕಾರಲ್ಲಿ ನಮ್ಮ ಹಳ್ಳಿಗೆ ಬಂದಿದ್ದೀರಾ ಅಂದರೆ ಯಾರ ಮನೆಯವ್ರು ನೀವು? ಯಾರಾದರೂ ನೋಡೋರಿದ್ರಾ? ಯಾವ ಮನೆ ಅಂತ ಹೇಳಿ, ನಾವೇ ತೋರಿಸ್ತೀವಿ. ಅದು ಇಲ್ಲೇ ಸ್ವಲ್ಪ ಕೆಲಸದ ಮೇಲೆ ಅಂತ ಬಂದಿದ್ದೆ. ನಿಮ್ಮ ಹಳ್ಳಿ ಒಳಗಡೆ ಏನಕ್ಕೆ ಬಂದೆ ಅಂತ ಅಂದರೆ, ಇಲ್ಲಿ ಬೇಡ, ನಿಮ್ಮ ಮನೆಗೆ ಹೋಗಿ ಮಾತಾಡೋಣ. ನಮ್ಮ ಮನೆಗ? ಅಲ್ಲ, ನೀವು ಯಾರಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಏನು ವಿಷಯ? ಚಂದ್ರು, ಅದೇನು ಕರ್ಕೊಂಡು ಹೋಗು. ಮನೇಲಿ ಮಾತಾಡೋಣ ಅಂತ ಹೇಳ್ತಿದಾರಲ್ಲ, ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಸರಿ ಶಾಸ್ತ್ರಿಗಳೇ, ಆಯಿತು, ಬನ್ನಿ ಬನ್ನಿ ಬನ್ನಿ. ಕಾರ್ನ ಇಲ್ಲೇ ಪಾರ್ಕ್ ಮಾಡಿರ್ತೀನಿ. ಒಳಗಡೆ ಬರೋದಕ್ಕೆ ಜಾಗ ಇಲ್ಲ ಅನ್ಸುತ್ತೆ, ರೋಡ್ ಚಿಕ್ಕದು. ಸರಿ ಸರಿ ಆಯಿತು, ಇಲ್ಲೇ ನಿಲ್ಲಿಸಿ. ಬನ್ನಿ 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 ಒಳಗಡೆ, ಇದೇ ನಮ್ಮ ಮನೆ. ಇರ್ಲಿ ಇರ್ಲಿ, ಒಳಗಡೆ ಎಲ್ಲ ಹೋಗೋದು ಬೇಡ, ಹೊರಗಡೆನೆ ಕುತ್ಕೊಂಡು ಮಾತಾಡ್ಬೋದಲ್ಲ. ಸರಿ ಆಯಿತು, ಕೂತ್ಕೊಳ್ಳಿ. ಒಂದು ನಿಮಿಷ. ಕಮಲು, ಕಮಲು, ಯಾರೋ ಮನೆಗೆ ಬಂದಿದ್ದಾರೆ. ಪಾಂಕನ ಮಜ್ಜಿಗೆನ ತಗೋಬಾ. ಅಯ್ಯಯ್ಯೋ, ಏನೂ ಬೇಡ. ನಾನು ನಿಮ್ಮ ಮನೇಲಿ ಏನು ಕುಡಿಯೋದಿಲ್ಲ. ಕುಡಿಯೋದಿಲ್ವಾ? ಅಲ್ಲ, ತುಂಬ ಬಿಸಿಲಿದೆ ಹೊರಗಡೆ, ತಂಪಾಗಿ ಏನಾದರೂ ಕುಡಿಬೋದಿತ್ತಲ್ಲ. ಯಾಕೆ? ಹೇಳ್ತೀನಿ, ಎಲ್ಲ ವಿವರಣೆಯಾಗಿ ಹೇಳ್ತೀನಿ. ಅದು ನೀವು ರಸ್ತೆನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ನೀವು ನಿಮ್ಮ ಮಗಳಿಗೆ ಹುಡುಗರು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಆಮೇಲೆ ಹುಡುಗ ಸೆಟ್ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಅದರಿಂದ ನೀವು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಯಿತು. ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಬಿಡಿ. ಏನಾದರೂ ಒಂದು ಇದ್ದೇ ಇರುತ್ತಲ್ಲ ಸಮಸ್ಯೆ. ನನಗೂ ಅರ್ಥ ಆಗುತ್ತೆ ಹೇಳಿ. ಹೆಣ್ಣೆತ್ತವ್ರ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ನನಗೆ ಹೆಣ್ಣು ಮಕ್ಕಳಿಲ್ಲ, ಆದ್ರೂ ಹೆಣ್ಣೆತ್ತವ್ರ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗುತ್ತೆ ಬಿಡಿ, ಎಲ್ಲ ನಮ್ಮ ಹಣೆ ಬರ. ನಮ್ಮ ಮಗಳು ಹಣೆಯಲ್ಲಿ ಏನು ಬರ್ತಿದ್ಯೋ ಏನೋ ಗೊತ್ತಿಲ್ಲ. ನಮ್ಮಂಥ ಬಡವರಿಗೆ ಬೇರೆ ಏನು ಮಾಡೋಕ್ಕಾಗುತ್ತೆ? ಹಾಗ್ಯಾಕೆ ಅನ್ಕೋತೀರಾ? ನಿಮ್ಮ ಮಗಳು ಅದೃಷ್ಟ ಚೆನ್ನಾಗಿದೆ. ಇವತ್ತಿಂದ ನಿಮ್ಮ ಮಗಳು ಅದೃಷ್ಟನೇ ಅದೃಷ್ಟ ಅಂತ ಅನ್ಕೊಳ್ಳಿ. ಅಲ್ಲ, ಏನು ಹೇಳ್ತಿದ್ದೀರಾ ನೀವು? ಪೂರ್ತಿಯಾಗಿ ಕೇಳಿ ಚಂದ್ರವ್ರೆ. ಈಗ ನಿಮ್ಮ ಮಗಳಿಗೂ ಹುಡುಗನ್ ನೋಡ್ತಾ ಇದ್ದೀರಾ. ಇವಾಗ ನನಗೂ ಒಬ್ಬ ಮಗ ಇದ್ದಾನೆ. ಅವನಿಗೂ ನಾವು 1 ವರ್ಷದಿಂದ ಹುಡುಗಿ ನೋಡ್ತಾ ಇದ್ದೀವಿ. ಎಲ್ಲೂ ಕೂಡ ಅಂಥ ಹುಡುಗಿ ನನ್ನ ಮಗನಿಗೆ ಒಪ್ಪಿಗೆ ಆಗುವಂಥವಳು ಸಿಕ್ಕಿಲ್ಲ.
ಏನೋ ಇದೇ ಋಣ ಅಂತ ಅನಿಸುತ್ತೆ. ನಿಮ್ಮ ಮಗಳನ್ನ ನಾನು ನೋಡಿಲ್ಲ, ಆದ್ರೂ ನಿಮ್ಮ ಮಗಳನ್ನ ನನ್ನ ಮಗನ ತಗೊಬೇಕು ಅಂತ ಮನ್ಸಿಗೆ ಯಾಕೋ ಅಂತ ಅನ್ನಿಸ್ತಾ ಇದೆ. ಬೆಳಿಗ್ಗೆನೇ ನಾನು ಡಿಸೈಡ್ ಮಾಡ್ಕೊಂಡೇ ಬಂದ್ಬಿಟ್ಟೆ, ಇವತ್ತು ನಾನು ಯಾವ ಹುಡುಗಿ ನೋಡ್ತೀನೋ ಅದೇ ಹುಡುಗಿನೇ ನಮ್ಮನೆ ಸೊಸೆ ಅಂತ. ಅಯ್ಯೋ, ನೀವು ಏನು ಹೇಳ್ತಿದ್ರೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ನೀವು ನನ್ನ ಮಗಳನ್ನ ನೋಡಿಲ್ಲ, ನಾವು ಕೂಡ ನಿಮ್ಮ ಮಗನ ನೋಡಿಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಮದುವೆ ಮಾಡ್ಕೋತೀವಿ ಅಂತ ಅಂದರೆ ಹೇಗೆ? ಮಗಳು ಅಷ್ಟಾಗೇನು ಚೆನ್ನಾಗಿಲ್ಲ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಸರಿ ನನ್ನ ಮಗಳನ್ನ ನೋಡಿದಿದ್ರೆ ಚೆನ್ನಾಗಿತ್ತು, ಯಾಕಂದರೆ ಆಮೇಲೆ ಸಮಸ್ಯೆ ಆಗಬಾರ್ದು. ನನ್ನ ಮಗಳು ಸ್ವಲ್ಪ ಗುಂಡುಗೆ ದಪ್ಪಗಿದ್ದಾಳೆ, ಆಮೇಲೆ ನಿಮ್ಮ ಮಗನಿಗೆ ಇಷ್ಟ ಆಗಲಿಲ್ಲ, ಆಮೇಲೆ ಬೇಡ ಅನ್ನೋದು, ನನ್ನ ಮಗಳಿಗೆ ಬೇಜಾರಾಗೋದು, ಇವೆಲ್ಲ ಬೇಡ. ಪದೇ ಪದೇ ನನ್ನ ಮಗಳ ಜೀವನದಲ್ಲಿ ಹುಡುಗರು ಬಂದಿದ್ದಾರೆ, ಅಂದರೆ ನಾವು ನೋಡಿರೋ ಹುಡುಗರು, ಅವರು ಬೇಡ ದಪ್ಪಗಿದ್ದಾರೆ ಹಾಗೆ ಹೀಗೆ ಅಂದ್ಬಿಟ್ಟು ಹೋಗಿರೋದು ಉಂಟು. ಸುಮ್ಮನೆ ಯಾಕಲ್ವ ನನ್ನ ಮಗಳಿಗೆ ನೋವು? ಒಂದು ಸರಿ ನಿಮ್ಮ ಮಗ ಬಂದು, ನೀವು ಹೇಗೋ ಬಂದಿದ್ದೀರಾ, ಇವಾಗ ನೋಡ್ತೀರಾ, ನಿಮ್ಮ ಮನೆಯವರು, ನಿಮ್ಮ ಮಗ ಮತ್ತು ಇನ್ಯಾರ್ಯಾರೋ ಬಂದು ನೋಡಿ ಆಮೇಲೆ ಒಪ್ಪಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುಂಚೆನೇ ಸೊಸೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಹೌದೌದು, ಒಂದ್ಸರಿ ನಿಮ್ಮ ಮನೆಯವ್ರು ಬಂದು ನಮ್ಮ ಹುಡುಗಿನ ನೋಡಿ ಆಮೇಲೆ ಒಪ್ಕೊಂಡ್ರೆ ಚೆನ್ನಾಗಿರುತ್ತಪ್ಪ. ನೀವು ಏನೇ ಹೇಳಿ, ನಿಮ್ಮ ಮಗಳು ಹೇಗೆ ಇರಲಿ, ಒಟ್ಟಿನಲ್ಲಿ ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ. ನೀವೇನಾದರೂ ಅನ್ಕೋಬೋದು, ಏನಪ್ಪ ಇವರು ಹುಡುಗಿ ನೋಡ್ದೇ ಒಪ್ಕೊಂಡಿದ್ದಾರೆ, ಹೇಗೆ ಏನು ಎತ್ತ ಅಂತ. ನಾನು ಒಂದು ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನನ್ನ ಮಗನ ಜೀವನ ಹೇಗಿರಬೇಕು ಅಂತ ತಂದೆಯಾಗಿ ನನಗೆ ಗೊತ್ತಿಲ್ವಾ? ನೋಡಿ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳು ನಮ್ಮ ಮನೆ ಸೊಸೆನೇ. ಬೇಕಾದ್ರೆ ಶಾಸ್ತ್ರಕ್ಕೆ ಆಯಿತು, ನಾಳೆನೇ ನನ್ನ ಮಗ ನನ್ನ ಹೆಂಡ್ತಿನ ಕರ್ಕೊಂಡು ಬರ್ತೀನಿ, ಅವ್ರು ನೋಡದೇ ಇಲ್ಲಿ, ಒಟ್ಟಿನಲ್ಲಿ ನಿಮ್ಮ ಮಗಳೇ ನನ್ನ ಮನೆ ಸೊಸೆ, ನೋಡಿ ಬೇಕಾದ್ರೆ. ಏನ್ ಕಮ್ಲು, ಏನಕ್ಕೆ ಅಂಕಲ್ದೆ? ಅಲ್ಲ ರೀ, ನಮ್ಮ ಮಗಳು ಅದೃಷ್ಟ ಇದೇ ಇರಬೇಕು ನೋಡಿ. ನನಗೆ ನಂಬಕ್ಕೆ ಆಗ್ತಿಲ್ಲ. ಹ್ಞೂ ಅಂತ ಹೇಳ್ಬಾರ್ದ ನೀವು? ಅಲ್ಲ ಕಮ್ಲು, ಯಾರೋ ಬಂದ್ಬಿಟ್ಟು ನಮ್ಮ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಅಂದರೆ ಅದು ಹೇಗೆ ಒಪ್ಕೊಳಕ್ಕಾಗುತ್ತೆ? ಆ ಹುಡುಗನ ನಾವು ನೋಡಿಲ್ಲ, ಆ ಹುಡುಗ ನಮ್ಮ ಹುಡುಗಿನ ನೋಡಿಲ್ಲ, ಹೇಗೆ ಒಪ್ಕೊಳಕ್ಕಾಗುತ್ತೆ ಹೇಳು? ರೀ, ಈ ಸಂಬಂಧ ಏನೋ ಒಳ್ಳೇದೆ ಅಂತ ಅನಿಸ್ತಾ ಇದೆ. ತಾನಾಗಿ ಹೊಲ್ದು ಬಂದಿರೋದನ್ನ ನಾವು ಯಾಕೆ ಬೇಡ ಅಂತ ಹೇಳಬೇಕು? ಹ್ಞೂ ಅಂತ ಹೇಳಿ, ನಾಳೆ ಹೇಗಿದ್ರು ಹುಡುಗರಮ್ಮ ಎಲ್ಲ ಬರ್ತಾರಲ್ಲ ನೋಡೋದಕ್ಕೆ ನಮ್ಮ ಮಗಳನ್ನ. ಬಂದು ನೋಡಲಿ, ಆಮೇಲೆ ನೋಡೋಣ. ಹೇಗಿದ್ರು ಇವರು ನಮ್ಮ ಮಗಳನ್ನೇ ಅವ್ರ ಮನೆ ಸೊಸೆ ಮಾಡ್ಕೋಬೇಕಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಯಾಕ್ರಿ? ನನಗೆ ಯಾಕೋ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ನಮ್ಮ ಮಗಳು ಅವ್ರ ಮನೆ ಸೊಸೆನೇ ಆಗೋದು ಅಂತ. ಅಲ್ಲ ಕಮ್ಲು, ಯೋಚನೆ ಮಾಡಬೇಕಾಗುತ್ತಲ್ವಾ ಇದು? ಅಯ್ಯೋ, ಈ ಬುದ್ಧಿಗೆ ಏನಾಗಿದ್ಯೋ? 10 ವರ್ಷದಿಂದ ನೋಡ್ತಾ ಇದ್ದೀವಿ ರೀ. 10 ವರ್ಷದಿಂದ ನಮ್ಮ ಮಗಳಿಗೆ ಒಂದು ಹುಡುಗ ಕೂಡ ಸೆಟ್ ಆಗಲಿಲ್ಲ. ತಾನಾಗೆ ಬಂದಿರೋದನ್ನ ಬೇಡ ಅನ್ನೋದು ಬೇಡ ರೀ, ಅದು ದೇವರೇ ಕಳಿಸಿದಾನೆ ಅಂತ ಅನ್ಸುತ್ತೆ. ಹ್ಞೂ ಆಯಿತು ಅಂತ ಒಪ್ಕೊಳ್ಳೋಣ, ನಾಳೆ ಎಲ್ಲನೂ ನಾವು ರೆಡಿ ಮಾಡ್ಕೊಳ್ಳೋಣ. ಸರಿ ಆಯಿತು, ಹ್ಞೂ ಅಂತ ಹೇಳ್ತೀನಿ. ಸರಿ ಸರಿ, ಬೇರೇನೋ ಮಾತಾಡ್ಬಿಡಿ. ಆಯಿತು ಅಂತ ನಗ್ನಗ್ತಾ ಕಳಿಸ್ಕೊಡಿ. ಇವಾಗ ನಮ್ಮ ಹುಡುಗಿನ ತೋರ್ಸೋಕ್ಕಾಗಲ್ಲ, ಶಾಸ್ತ್ರದ ಪ್ರಕಾರ ನಾಳೆನೇ ತೋರಿಸ್ತೀವಿ ಅಂತ ಹೇಳಿ. ಸರಿ ಸರಿ, ಹಾಗಿದ್ರೆ ನಾಳೆ ನಿಮ್ಮ ಮನೆಯವ್ರನ್ನ ನಿಮ್ಮ ಮಗನ ಕರ್ಕೊಂಡು ಬನ್ನಿ, ಹೆಣ್ಣೊಳ ಶಾಸ್ತ್ರ ಮುಗಿಸ್ಕೊಳ್ಳೋಣ, ಆಮೇಲೆ ಏನಾಗುತ್ತೆ ನೋಡೋಣ. ಏನೂ ಆಗೋದಿಲ್ಲ, ನಿಮ್ಮ ಹುಡುಗಿ ನಮ್ಮ ಮನೆ ಸೊಸೆ ಆಗ್ತಾಳಷ್ಟೆ. ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಧೈರ್ಯವಾಗಿರಿ. ಹೆಣ್ಣೆತ್ತವ್ರಿಗೆ ಯಾವತ್ತೂ ಕಷ್ಟ ಆಗಬಾರ್ದು. ನಿಮ್ಮ ಮಗಳು ನಮ್ಮ ಮನೇಲಿ ರಾಣಿ ಇದ್ದಂಗೆ ಇರ್ತಾಳೆ. ನಾವೇನಕ್ಕೂ ಕಮ್ಮಿ ಇಲ್ಲ, ದೊಡ್ಡ ಶ್ರೀಮಂತರು. ನನ್ನ ಮಗ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನಾನು ಕೂಡ ಅಷ್ಟೇ. ನಮ್ಮನೆ ಒಳ್ಳೆ ಅರಮನೆ ಇದ್ದಾಗಿದೆ, ನಾವಿರೋದು ಸಿಟಿನಲ್ಲಿ. ಒಂದೇನಪ್ಪ ಅಂದರೆ ನಿಮ್ಮ ಮಗಳು ಹಳ್ಳಿ ಬಿಟ್ಟು ಸಿಟಿಲಿ ಇರಬೇಕಾಗುತ್ತೆ. ಅಯ್ಯೋ ಅಣ್ಣವ್ರೆ, ಅದರಲ್ಲಿ ನಮ್ಗೆ ಸಮಸ್ಯೆ ಇಲ್ಲ. ನಮ್ಮ ಮಗಳು ಸಿಟಿಲಿ ಇರ್ತಾಳೆ ಅಂತ ಅಂದರೆ ನಮಗಿಂತ ಇನ್ಯಾರು ಖುಷಿ ಪಡ್ತಾರೆ ಹೇಳಿ? ನಮಗಂತೂ ಅಂಥ ಯೋಗ ಇಲ್ಲ. ನಮ್ಮ ಮಗಳು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೆ ಮನೆ ಸೇರಿಕೊಂಡ್ರೆ ನಮ್ಗೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ? ಕರ್ಕೊಬನ್ನಿ ನಾಳೆ ನಿಮ್ಮ ಮನೆಯವ್ರನ್ನ, ನಿಮ್ಮ ಮಗನ್ನ, ಮತ್ತು ಇನ್ಯಾರ್ಯಾರು ಸಂಬಂಧಿಕರು ಬರ್ತಾರೋ ಎಲ್ಲರನ್ನೂ ಕರ್ಕೊಬನ್ನಿ. ನಾನು ಊಟದ ವ್ಯವಸ್ಥೆ ಕೂಡ ಇಲ್ಲೇ ಮಾಡಿಬಿಡ್ತೀನಿ. ಇಲ್ಲ ಬೇಡಮ್ಮ, ಊಟದ ವ್ಯವಸ್ಥೆ ಏನೂ ಬೇಡ. ನಿಶ್ಚಿತಾರ್ಥ ಆಗೋವರೆಗೂ ಏನು ತಿನ್ನೋದಿಲ್ಲ ನಾವು. ಜ್ಯೂಸೋ ಕಾಫಿನೋ ಏನಾದರೂ ಕೊಟ್ಟರೆ ಸಾಕು. ಇನ್ನೊಂದು ದಿನ ಬಂದು ಊಟ ಮಾಡ್ಕೊಂಡೇ ಹೋಗ್ತೀವಿ. ಹೇಗೋ ನಾಳೆ ಶಾಸ್ತ್ರ ಮುಗಿಸ್ಕೊಂಡು ನೀವು ಒಂದ್ಸರಿ ನಮ್ಮ ಮನೆಗೆ ಬರಬೇಕಲ್ಲ, ಅವಾಗ ನಮ್ಮನೇಲಿ ಊಟ ಮಾಡಬೇಕು. ಸರಿ ಅಣ್ಣಾರೆ, ಆಯಿತು. ಮಗಳನ್ನ
ಶಾಸ್ತ್ರದ ಪ್ರಕಾರ ನಾಳೆನೇ ತೋರಿಸ್ತೀವಿ. ಶಾಸ್ತ್ರ ಮುಗಿಲಿ. ಆಯ್ತಮ್ಮ, ಆಯಿತು, ಹಾಗೆ ಮಾಡಿ. ನೋಡಿ ಚಂದ್ರ ಅವರೇ, ನಿಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗಿದೆ. ಇನ್ನೇನಕ್ಕೆ ಯೋಚನೆ ಮಾಡ್ತೀರಾ? ಸರಿ, ನಾನಿನ್ನು ಹೊರಡ್ತೀನಿ. ನಾನು ಮನೇಲೋಗಿ ವಿಷಯ ತಿಳಿಸ್ಬೇಕಲ್ಲ, ನಾಳೆ ಎಲ್ಲ ಹೊರಡಬೇಕು, ನಮಗೂ ಟೈಮ್ ಇಲ್ಲ. ಸರಿ, ಆಯಿತು ಆಯಿತು, ಹೋಗಿ ಬನ್ನಿ. ನೋಡಿ ಚಂದ್ರು, ನಾನು ಹೇಳಲಿಲ್ವಾ ನಿಮ್ಮ ಮಗಳಿಗೆ ಆದಷ್ಟು ಬೇಗ ಒಳ್ಳೆ ಸಂಬಂಧ ಬಂದೇ ಬರುತ್ತೆ. ನಾನು ಜಾತಕ ನೋಡ್ಬಿಟ್ಟು ಹೇಳಿದ್ದೀನಿ ಅಂತ. ನೋಡು, ಮಾತಾಡ್ತಿದ್ದಾಗಲೇ ಬಂದುಬಿಡ್ತು. ನನ್ನ ಮಾತು ಯಾವತ್ತಾದ್ರೂ ಸುಳ್ಳಾಗಿದ್ಯಾ? ಹೌದು ಶಾಸ್ತ್ರಿಗಳೇ, ನೀವು ನಿನ್ನೆ ಜಾತಕ ನೋಡಿ ಹೇಳಿದ್ದು ನನಗಿನ್ನೂ ಕಣ್ಣು ಮುಂದೆನೇ ಇದೆ. ಇಷ್ಟು ಬೇಗ ಸಂಬಂಧ ಕೂಡ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅದೇನಮ್ಮ ಯೋಗ ಅಂದರೆ. ನಮ್ಮ ಶಾಂತಂಗೆ ಕಂಕಣ ಬಲ ಇಷ್ಟು ಬೇಗ ಕೂಡ ಬಂದ್ಬಿಡ್ತು ನೋಡು. ಅಮ್ಮ, ಏನಮ್ಮ, ಯಾರೋ ಮನೆಯಿಂದ ಹೊರಟ್ರಲ್ಲ, ಯಾರವರು? ಶಾಂತ, ನಿನಗೆ ಮದುವೆ ಸೆಟ್ ಆಗ್ತಿದೆ ಕಣೆ. ಹುಡುಗರಪ್ಪ ಅವರು. ಏನು ಹುಡುಗರಪ್ಪನ? ಯಾವ ಹುಡುಗನಮ್ಮ? ಅಯ್ಯೋ, ಅದೆಲ್ಲ ನಾಳೆ ಗೊತ್ತಾಗುತ್ತೆ. ನೀನೆಲ್ಲೂ ಹೋಗ್ಬೇಡ, ಈಗ ಬರ್ತಿದ್ಯಲ್ಲ. ಬಾಬಾ, ನಾಳೆ ಇನ್ನು ಏನೇನೋ ರೆಡಿ ಮಾಡ್ಕೊಳ್ಳೋದಿದೆ. ನಾವು ಹುಡುಗರ ಮನೆಯವ್ರು ಬರ್ತಾ ಇದ್ದಾರೆ ನೀನು ನೋಡೋದಕ್ಕೆ. ಅಮ್ಮ, ಸುಮ್ಮನೆ ಯಾಕಮ್ಮ ಕರೆಸ್ತೀಯ? ಅವ್ರು ಬರೋದು ನಂಗೆ ಇಷ್ಟ ಇಲ್ಲ ಅಂತ ಹೋಗೋದು ನನಗೆ ತುಂಬ ಬೇಜಾರಾಗುತ್ತಮ್ಮ. ಅಯ್ಯೋ ದಡ್ಡಿ, ಈ ಸರಿ ಹಾಗಾಗಲ್ಲ, ಖಂಡಿತವಾಗ್ಲೂ ಹಾಗಲ್ಲ. ಬಾ, ನೀನು ನೋಡ್ದೇನೆ ಅವರು ನಮ್ಮನೆ ಸೊಸೆ ಅಂತ ಒಪ್ಕೊಂಡು ಹೋಗಿದ್ದಾರೆ. ನಂಗೆ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ. ದೊಡ್ಡ ಶ್ರೀಮಂತರ ಮನೆಗೆ ಸಿಟಿಗೆ ಹೋಗ್ತಾ ಇದೆಯಾ ಕಣೆ ನೀನು. ಅದಕ್ಕೆ ಒಳ್ಳೆ ಕಾಲ ಬರೋವರೆಗೂ ಕಾಯಬೇಕು. ಇಷ್ಟು ದಿನ ಎಲ್ಲ ಹುಡುಗರು ನೀನು ಬೇಡ ಬೇಡ ಅಂತಂದಿದ್ದು ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ. ನೀನು ಈ ಮನೆಗೆ ಸೇರ್ಕೋಬೇಕು ಅಂತ. ಹೌದು ಮಗಳೇ, ಒಳ್ಳೆ ಜನ ಅಂತ ಅನ್ಸುತ್ತೆ. ಒಳ್ಳೆ ಮನೆಗೆ ಹೋಗ್ತಿದ್ಯಾ, ಚೆನ್ನಾಗಿರು. ನಾಳೆ ಬರಲಿ, ಅದೇನು ನೋಡೋಣ. ಹುಡುಗ ಹೇಗಿದ್ದಾನೆ, ಏನು ಕತೆನೋ ನನಗೂ ಗೊತ್ತಿಲ್ಲ. ಚೆನ್ನಾಗೇ ಇರ್ತಾನೆ ಅನ್ಸುತ್ತೆ. ನೋಡೋಣ ನಾಳೆ. ಬಾ ಒಳಗಡೆ ಬಾ. ನಾಳೆಗೆ ರೆಡಿ ಮಾಡ್ಕೋಬೇಕು ನಾವು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಅರೆ ಹುಡುಗಿ, ನಾಳೆ ನಾಚ್ಕೊಳ್ಳುವಂತೆ ಕಣೆ. ಇವಾಗ ಆರಾಮಾಗಿರು, ನಡಿ. ಅರೆ, ನಾಚ್ಕೊಂಡು ಓಡೇ ಬಿಟ್ಲಲ್ಲ ಒಳಗಡೆ. ಅಲ್ಲೋಡ್ರಿ, ಹೆಣ್ಮಕ್ಳಂದ್ರೆ ಹಾಗೇನೆ. ಸರಿ ರೀ, ನಾನು ಹೋಗಿ ನಾಳೆ ಏನೇನು ಬೇಕೆಲ್ಲ ಸಿದ್ಧತೆ ಮಾಡ್ಕೋತೀನಿ. ನೀವು ನಾನು ಹೇಳೋದೆಲ್ಲ ತಂದ್ಬಿಡಿ ಅಂಗಡಿಯಿಂದ. ಸರಿ ಕಮಲು, ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೊಂದು ಹಾರರ್ ಸ್ಟೋರಿ, ಆತ್ಮ ಅಂತ ಈ ಸ್ಟೋರಿ ಹೆಸರು. ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಶಾಂತನ ಜೀವನದಲ್ಲಿ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಅವಳೊಂದು ಶ್ರೀಮಂತ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಅಲ್ಲಿ ಏನಾಗುತ್ತೆ, ಈ ಆತ್ಮ ಅಂದರೆ ಯಾರು ಆತ್ಮ ಆಗ್ತಾರೆ, ಯಾರು ಏನು ತೊಂದರೆ ಆಗುತ್ತೆ, ಇದೆಲ್ಲ ಮುಂದಿನ ಸ್ಟೋರಿ ನೋಡೋಣ. ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.